ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ವರ್ಷಕ್ಕೆ 64,000 ಸಸಿಗಳನ್ನು ನೆಡುವಂತಹ ಗುರಿ ಹೊಂದಿದೆ. ನಗರದಲ್ಲಿ ಈ ವರ್ಷ 64,000 ಸಸಿಗಳನ್ನು ನೆಡುವಂತಹ ಗುರಿ ಹೊಂದಿರುವಂಥದ್ದು. ಈ ಕುರಿತಂತೆ ಕೃಷ್ಣ ಬೈರೇಗೌಡ ಅವರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಬೆಂಗಳೂರಲ್ಲಿ ವರ್ಷಕ್ಕೆ 64,000 ಸಸಿಗಳನ್ನು ನೆಡುವ ಗುರಿ. ನಗರದಲ್ಲಿ ಈ ವರ್ಷ 64,000 ಸಸಿಗಳನ್ನು ನೆಡುವಂತಹ ಗುರಿಯನ್ನು ಹೊಂದಿದ್ದೇವೆ. ಸಸಿ ನೆಡುವ ಕಾಮಗಾರಿಯ ಪ್ರಗತಿ ಕುರಿತು ಗರಂ ಆಗಿದ್ದಾರೆ ಕೃಷ್ಣ ಬೈರೇಗೌಡ. ಅಧಿಕಾರಿಗಳ ಸಭೆಯಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಅವರು ಕಿಡಿಕಾರಿರುವಂಥದ್ದು. ನೋಡಿ, ಬೆಂಗಳೂರು ನಗರದಲ್ಲಿ ಸಸಿಗಳನ್ನು ಮಳೆಗಾಲದಲ್ಲಿ ನೆಡದೆ ಇನ್ಯಾವಾಗ ನೆಡ್ತೀರಿ? ಮೇ ತಿಂಗಳಿಂದ ಏನು ಮಾಡ್ತಾ ಇದ್ರಿ? ಮಳೆಗಾಲದ ಒಂದು ಡೇಟು ನೀವು ಹುಟ್ಟಿದ ಮೇಲೆ ಚೇಂಜ್ ಆಯಿತಾ? ನಿಮ್ಮ ಕೆಲಸ ಆದರೂ ಏನು ಅಂತ ಈ ಒಂದು ಸಭೆಯಲ್ಲಿ ಕೃಷ್ಣ ಬೈರೇಗೌಡ ಅವರು ಕಿಡಿಕಾರಿರುವಂಥದ್ದು. ಈ ಕುರಿತಂತೆ ಏನು ಮಾತನಾಡಿದ್ದಾರೆ ಸಚಿವರು ನೋಡ್ಕೊಂಡು ಬರೋಣ. ಗಿಡ ನೆಡುವ ಕಾರ್ಯಕ್ರಮ ಬರೀ ಪೇಪರ್ ಕಾರ್ಯಕ್ರಮ ಆಗಬಾರ್ದು, ಮಕ್ಕಿ ಕಾರ್ಯಕ್ರಮ ಆಗಬಾರ್ದು. ನಿಜವಾಗಿ ಗಿಡ ನೆಡಬೇಕು ಹಾಗೂ ನೆಟ್ಟ ಗಿಡ ಉಳಿಬೇಕು ಮತ್ತು ಬೆಳಿಬೇಕು, ಮರ ಆಗಬೇಕು. ಬೆಂಗಳೂರಿಗೆ ಇದರಿಂದ ಸುಧಾರಣೆ ಒಳ್ಳೆಯದು. ಹಸಿರು ಕವರ್ ಹೆಚ್ಚಾಗಬೇಕು, ಆರೋಗ್ಯ ಸುಧಾರಣೆ ಆಗಬೇಕು, ಪರಿಸರ ಸುಧಾರಣೆ ಆಗಬೇಕು. ಇಷ್ಟು ಇವತ್ತು ಸೇರಿರುವಂತಹ ಉದ್ದೇಶ. ಇದನ್ನ ಪಾಯಿಂಟ್ ಬೈ ಪಾಯಿಂಟ್ ನಾವು ಡಿಸ್ಕಷನ್ ಮಾಡಿ ಒಂದು ಆಕ್ಷನ್ ಪ್ಲಾನ್ ಹಾಕೊಂಡು ಒಂದು ಡೆಫಿನೆಟ್ ಡೇಟ್ಗೆ ಶುರು ಮಾಡಿ ಒಂದು ಡೇಟ್ ಒಳಗಡೆ ಇದನ್ನ ಮುಗಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು 6 ತಿಂಗಳು ನೆಟ್ರೆ ಎಲ್ಲಿ ನೆಟ್ಟಿದ್ದೀರಾ, ಎಲ್ಲಿ ಬಿಟ್ಟಿದ್ದೀರಾ, ಯಾರು ಲೆಕ್ಕ, ಯಾರು ಕೇಳೋರಿಲ್ಲ. ಇವೆಲ್ಲ ಆಕ್ಟಿವಿಟೀಸ್ ಬಿಲೋ ದ ರೇಡಾರ್ ಏನ್ ನಡೆಯುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನೀವು ಯಾವ ಬೇರೆ ಆಫೀಸರ್ಸ್ ಗಮನಕ್ಕೂ ಬರೋದಿಲ್ಲ, ಬೇರೆ ಆಫೀಸರ್ಸ್ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಇಂಪಾರ್ಟೆಂಟ್ ನೀವು ನೆಟ್ಟಿದೀವಿ ಅಂತ ನೀವೇ ಪೇಪರ್ ಬರ್ಕೊಳ್ತೀರಾ, ಆಗುತ್ತೆ. ಸೊ ಅಕೌಂಟಬಿಲಿಟಿ ಇಲ್ಲದೆ ಇರೋದು ಅನೇಕ ಸಮಸ್ಯೆಗಳಿಗೆ ಕಾರಣ ಇದೆ. ಒಂದು, ಇದು ಎಂಟೈರ್ GBA ಕಾರ್ಪೊರೇಷನ್ಸ್ ಎಲ್ಲರೂ ಸೇರಿ ಮಾಡಬೇಕು. ನಂಬರ್ 2, ಪಬ್ಲಿಕ್ ಅನ್ನ ಇನ್ವಾಲ್ವ್ ಮಾಡಿಕೊಂಡು ಮಾಡಬೇಕು. ಸೊ ಇಷ್ಟು ಆದ್ರೆ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಇಂಪ್ರೂವ್ ಆಗುತ್ತೆ, ಎಫೆಕ್ಟಿವ್ನೆಸ್ ಆಫ್ ದ ಪ್ರೋಗ್ರಾಮ್ ಇಂಪ್ರೂವ್ ಆಗುತ್ತೆ ಅನ್ನೋದು ನನ್ನ ಆಲೋಚನೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.